ಸಮಸ್ತ ನನ್ನ ಕರ್ನಾಟಕ ಜನತೆಗೆ ಈ ನಿಮ್ಮ ಎಂ ಜಿ ಗಿರಿಯೇಶ್ ಕಡೆಯಿಂದ ಹೃದಯಪೂರ್ವಕ ಸ್ವಾಗತ. ಇವತ್ತು ಮತ್ತೊಂದು ಹೊಸ ವಿಡಿಯೋ ತೊಗೊಂಬಂದನಿ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದು ನೀವು ನೋಡಿರ್ಬೋದು. ಅದನ್ನು ಮಹಾಲಕ್ಷ್ಮಿದ ಅಕ್ಕಿದ ಇನ್ನೊಂದು ರೂಪ ಅಂಬಾಭವಾನಿ ಅಂತೇಳಿ ಅದನ್ನು ಈ ವಿಡಿಯೋದಾಗ ತೋರ್ಸೋಕೆ ಇಷ್ಟಪಡ್ತಾನೆ. ಈಗ ನೀವು ನೋಡಿರೋ ಅದನ್ನು ಮಹಾಲಕ್ಷ್ಮಿದೆಲ್ಲ. ಇಲ್ಲಿಂದ ನಾನು ಅಂಬಾಭವಾನಿಗೆ ಹೋಗೋ ರಸ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಮಹಾಲಕ್ಷ್ಮಿಗೆ ಹೋಗೋ ರಸ್ತೆ ನಾವಿಲ್ಲಿ ಲೈನ್ ಹಚ್ಚಿರ್ತೀವಲ್ಲ, ಅದೇ ಲೈನ್ ಎಡಗಡೆಯಿಂದ ಅಂಬಾಭವಾನಿಗೆ ಹೋಗೋಕೆ ರಸ್ತೆ ಐತಿ. ಅದನ್ನು ವಿಡಿಯೋದಾಗ ನಿಮಗೆ ತೋರಿಸ್ತೇನೆ ನೋಡಿರಿ. ಮಹಾಲಕ್ಷ್ಮಿಗೆ ಹೋಗಬೇಕನ್ನೋರು ಸ್ವಲ್ಪ ಬೇಗ ಬಂದ್ರೆ ದರ್ಶನ ಲಘು ಆಗುತ್ತೆ, ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ದರ್ಶನ ಪಡೆಯೋಕೆ. ಯಾಕಂದ್ರೆ ಬೆಳಿಗ್ಗೆ ನೀವೇನಾದರೂ 12 ಗಂಟೆ 11 ಗಂಟೆಗೆ ಬಂದ್ರೆ ನಿಮಗೆ ಮಧ್ಯಾಹ್ನ 3 ಗಂಟೆವರೆಗೂ ದರ್ಶನ ಆಗಲ್ಲ. ಸ್ವಲ್ಪ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಂದ್ರೆ ಮಹಾಲಕ್ಷ್ಮಿ ದರ್ಶನ ಪಡೆಯಬಹುದು. ಈಗ ನಾ ಏನು ಹೇಳತ್ನಂತಂದ್ರೆ, ಎಡಗಡೆ ಬಂದ ತಕ್ಷಣ ಮಹಾಲಕ್ಷ್ಮಿ ದರ್ಶನ ಆದ ನಂತರ ಎಡಗಡೆ ಬಂದ ಮೇಲೆ ನಿಮಗೆ ಅಂಬಾಭವಾನಿ ದೇವಸ್ಥಾನ ಕೂಡ ಕಾಣಿಸುತ್ತಾ ಇಲ್ಲಿ ವಿಡಿಯೋದಾಗ ನೀವು ನೋಡಬಹುದು. ಈಗ ಬರತ್ತಾರಲ್ಲ ಜನರ ಅಂಬಾಭವಾನಿ ದರ್ಶನ ತೆಗೆದುಕೊಂಡ ಬರಾಕತ್ತಾರೋ, ನಿಮಗೆ ನಾ ತೋರಿಸ್ತೇನೆ. ಇದು ಮುಖ್ಯ ದ್ವಾರ, ಅಂಬಾಭವಾನಿಗೆ ಮುಖ್ಯ ದ್ವಾರ. ಹಾಗೆ ಬಂದರೂ ಕೂಡ ಒಳಗಡೆ ಎಂಟ್ರಿ ಇರುತ್ತೆ. ಹೀಗೆ ನಾ ಬಂದೆಲ್ಲ ಹಾಗೂ ಇರುತ್ತೆ. ಆದರೆ ನೀವು ಮೊದಲು ಮಹಾಲಕ್ಷ್ಮಿಯ ದರ್ಶನ ಪಡೆದ ನಂತರ ಅಂಬಾಭವಾನಿ ದರ್ಶನಕ್ಕೆ ಹೋಗಲು ಬಯಸಿದ್ರೆ ನಾ ಬಂದ ಹಾಗೇ ಬರಬೇಕು. ಇದು ಮೊದಲಿನ ಕಾಲದಾಗ ರಾಜರ ಕಟ್ಟಿರೋ ಕೋಟೆಗಳಿವೆಲ್ಲ. ಇದು ಅಂಬಾಭವಾನಿ ಒಳಗೆ ಎಂಟ್ರಿ ಆಗಕ್ಕೆ ಅದ ದ್ವಾರ. ದೇವರ ಮೂರ್ತಿಯನ್ನು ಫೋಟೋ ಆಗಲಿ ವಿಡಿಯೋ ಮಾಡೋಕೆ ಅಲಾವಿಲ್ಲ. ಅದಕ್ಕಾಗಿ ಇಲ್ಲಿ ಒಳಗಡೆ ನಾನು ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಮಾಡಬೇಕೆಂದು ಪ್ರಯತ್ನ ಮಾಡಿದೆ, ಆದರೂ ಅಲ್ಲಿ ಮಾಡೋಕೆ ಅವ್ರು ನನಗೆ ಬಿಡಲಿಲ್ಲ. ಅದಕ್ಕೆ ಆದಷ್ಟು ದೂರಿಂದನೇ ಮಾಡಿದ್ದೀನಿ. ನಿಮಗೆ ಸರಿಯಾಗಿ ಕಾಣ್ಲಿಕ್ಕಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ನೆಕ್ಸ್ಟ್ ಟೈಮ್ ಕ್ಲಿಯರಾಗಿ ಫೋಟೋ ಹೊಡೆದಾದರೂ ಅಪ್ಲೋಡ್ ಮಾಡ್ತೀನಿ. ಇದು ಮೊದಲಿನ ಕಾಲದಾಗ ಶಾಹು ಮಹಾರಾಜ್ ಅವರು ಭೇಟಿ ಆಡಿದಂಥ ಎಲ್ಲ ಪ್ರಾಣಿಗಳು. ಈ ಪ್ರಾಣಿಗಳನ್ನು ಅವರೇ ಸ್ವತಃ ಭೇಟಿ ಆಡಿದ್ದಾರೆ. ಶಾಹು ಮಹಾರಾಜ್ ಅವರು ಅಲ್ಲಿದಾರಲ್ಲ, ಅವರ ರಾಜ, ಅವರೇ ಭೇಟಿ ಆಡಿದ್ರು. ಇದು ಅವ್ರ ಗದ್ದಿಗೆ, ಅವರು ಕುಂದ್ರುವಂಥ ಗದ್ದಿಗೆ ಇದು ಮೊದಲಿಂದ. ಇದು ಶಿವಾಜಿ ಮಹಾರಾಜಂದು ಏನನ್ನೋದು ಸೈಡ್ ಇತ್ತಲ್ಲ, ಅದೇನೋ ನನಗೆ ಗೊತ್ತಾಗಲಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ತಿಳಿಸಿ. ನಾನು ಬೆಳಗ್ಗೆ 5ಕ್ಕೆ ಬಂದು ಲೈನ್ ಹಚ್ಚಿದ್ದೆ. ನನಗೆ 2 ಗಂಟೆ ಆದ ನಂತರ ದರ್ಶನ ಸಿಕ್ತು. ಆದರೆ ಒಂದು ಏನಂತಂದರೆ, ನಾವು ವಾಪಸ್ ಬಂದ ನಂತರ ಇಲ್ಲಿ ನೋಡ್ತೀನಿ ಲೈನು ಇಲ್ಲಿವರೆಗೂ ಬಂದಿದೆ. ಇಲ್ಲಾಂದ್ರೂ ಒಂದು 200 ಮೀಟ್ರ್ 300 ಮೀಟ್ರ್ ಜಾಸ್ತಿ ಲೈನ್ ಬಂದಿದೆ. ಅದಕ್ಕೆ ಹೇಳೋದು, ಬೇಗ ಬಂದರೆ ನಿಮ್ಗೆ ಬೇಗ ದರ್ಶನ ಸಿಗುತ್ತೆ. ಇಲ್ಲ ಅಂದರೆ ಇಲ್ಲಿಂದ ಹಚ್ಚೋದಾದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ವಯಸ್ಸಾದವ್ರಿಗೆ ನಿಂದ್ರಕ್ಕಾಗಲ್ಲ. ಸ್ವಲ್ಪ ಬೇಗ ಬಂದರೆ ಬೇಗ ದರ್ಶನ ಆಗುತ್ತೆ. ಮತ್ತೇನಾದರೂ ನೀವು ನಾಷ್ಟ ಮಾಡೋದಿದ್ರೆ ಇಲ್ಲಿ ಎಡಗಡೆ ಇಲ್ಲಿ ಐತಲ್ಲ, ಇಲ್ಲಿ ವಡಾಪಾವ್ ಸಿಗುತ್ತೆ, ವಡಾಪಾವ್ ತಿನ್ಬೋದು. ಮತ್ತು ಬೇರೆ ಬೇಕಾದ್ರೆ ನಿಮ್ಗೆ ಬೇರೆ ಗೋಬಿ ಅಥವಾ ಏನಾರು ಬೇಕಾದರೆ ಅದು ಸಿಗುತ್ತೆ, ತಿನ್ಬೋದು. ನಾನು ತುಂಬ ಹೊಟ್ಟೆ ಹಸಿದಿತ್ತು, ಅದಕ್ಕೆ ಒಂದು ವಡಾಪಾವ್ ತಿಂದೆ.
ಓಕೆ ಫ್ರೆಂಡ್ಸ್, ನಾ ಈ ವಿಡಿಯೋ ಇಲ್ಲಿಗೆ ಮುಗಿಸಾಕತ್ತೀನಿ. ನೆಕ್ಸ್ಟ್ ವಿಡಿಯೋ ರಾಮದುರ್ಗದಾಗಿಂದ ಶಿವನ ಮೂರ್ತಿ ಬಗ್ಗೆ ಮಾಡ್ಬೇಕಂತ ಮಾಡೀನಿ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ತೊಗೊಂಬರ್ತೀನಿ. ಇದು ಸೆಕೆಂಡ್ ಪಾರ್ಟ್ ಆಗಿತ್ತಲ್ಲ, ಅದಕ್ಕೆ ಸೆಕೆಂಡ್ ಪಾರ್ಟ್ದಾಗ ಇದು ವಿಡಿಯೋ ಹಾಕೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಯಾವ್ದಾರ ಬೇರೆದ್ರ ಬಗ್ಗೆ ನಿಮ್ಗೆ ವಿಡಿಯೋ ಬೇಕಾಗಿದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಬೇಕಾದಲ್ಲಿ ಇರಲಿ ಅದ ದೇವಸ್ಥಾನ, ಅಲ್ಲಿಗೆ ಹೋಗಿ ವಿಡಿಯೋ ಮಾಡ್ಕೊಂಬಂದು ಹಾಕ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ನೆಕ್ಸ್ಟ್ ವಿಡಿಯೋ ಮಾಡೋಕೆ ನನಗೂ ಸ್ವಲ್ಪ ಏನಾದರೂ ಮೋಟಿವೇಶನ್ ಆದಂಗೆ ಆಕತ್ತೆ. ಅದಕ್ಕಾಗಿ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋಕ್ಕೆ ಸಿಗೋಣ.